ಹಲೋ ಫ್ರೆಂಡ್ಸ್, ಹೆಂಗಿದ್ರಿ? ಆರಾಮದಿರಿ? ನಾನು ಆರಾಮದ್ದೀನಿ. ಝಾರಾ ರೆಸಿಪಿ ವ್ಲಾಗ್ಸ್ನ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ನಲ್ಲಿ ಸ್ಪೆಷಲ್ ಏನಿದೆ ನೋಡಿರಿ ಫ್ರೆಂಡ್ಸ್, ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ರೆಡಿ ಆಗಿರಿ. ಇವತ್ತು ಪಾಲಕ್ ಸೊಪ್ಪು ಮಾಡ್ರಿ. ಇದು ಚಲೋ ನಿನ್ಗೆ ಎಗ್ ಹಾಕಿ ಮಾಡ್ಲೇನು? ಇದು ಭಾಳ ಮಸ್ತ್ ಆಗುತ್ತೆ. ಹಾಂ, ಎಷ್ಟಿದಾವೆ? 4 ಇದಾವೆ. ಭಾರಿ ಮಸ್ತ್ ಹಿಡ್ದಿದ್ರಿ ಮಮ್ಮಿ. ಈಗ ಟಿಫಿನ್ಗೆ ಅದ ಕಳಿಸ್ಲ್ಯಾ? ಹಾಂ, ಚಪಾತಿ ಮತ್ತು ಇದು ಮಾಡ್ತೀನಿ ನೋಡು. ಎಗ್ 2 ಇದಾವೆ. ಮಮ್ಮಿ ಚಾ ಮಾಡತ್ತಾರ. ಹ್ಞೂ, ಚಾ ಇಟ್ಟಿನಿ. ಚಾಗ್ ಮೇಲೆ ನಾವು ಕುಡಿತೀವಿ. ಹಾಂ, ಸ್ಕೂಲಿಗೆ ಹೋಗ್ತೀನಿ. ಕೈಗ ಏನು ಮಾಡಿ? ಪೇಂಟಿಂಗ್ ಮಾಡಿ ಏನು? ವಾವ್, ಮಸ್ತ್ ಮಾಡಿ. 3D ಇದು ಮಸ್ತ್ ಮಾಡಿ. ಫ್ರೆಂಡ್ಸ್ ಕೊಡ್ತೇನೆ. ನೋಬಾನ್ ಏನು ಮಾಡ್ಯಾನ? ಯಾಕೆ? ಝಾರಾ ರೆಸಿಪಿ ಬ್ಲಾಗ್ಸ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಹ್ಞೂ, ಚಲೋ. ನಾನು ನಾಷ್ಟ ಕಳಿಸ್ತೀನಿ, ನೀವು ಚಾ ಕುಡೀರಿ. ಚಾ ಕುಡಿದು ಹೋಗ್ರಿ. ಏನು ಮಮ್ಮಿ ಟೈಮ್ ಎಲ್ಲ ಜಲ್ದಿ ಮಾಡಿರಿ. ಟಿಫಿನ್ ಟೈಮ್ ಎಷ್ಟು ಗಂಟೆಗೆ ಐತೆ ನಿಂದು ಸ್ಕೂಲಿಂದ? ಹಾಂ, 11:30. ಈಗ ಎಲ್ಲ ಇದು ಕ್ಲೀನ್ ಮಾಡಿಟ್ಟಿನಿ. ಟಿಫಿನ್ ಕ್ಯಾರಿಯರ್ 2. ಹಾಂ ಹಾಂ, ನೋಡ್ರಿ, ನಾವು ಗ್ಲೂ ಹಚ್ಚಿ ಲೀಟರೆಲ್ಲ ಹಾಕಿ ಮಸ್ತ್ ಮಾಡಿದೆ ನೋಡಿ. ತವಾ ಇದು ತೊಳೆದಿಟ್ಟೀನಿ, ಎಲ್ಲ ಕ್ಲೀನ್ ಮಾಡೀನಿ. ಸಿಂಕ್ನ ವಾಶ್ ಮಾಡೀನಿ ನೋಡಿ ಫ್ರೆಂಡ್ಸ್. ಈ ಥರ ಇದೆ ನಮ್ಮದು ಕಿಚನ್. ಜಲ್ದಿ ಹೋಗಿ ನಮ್ಮ ರೆಡಿ ಆಗಿ ಸಾಕು ನೀನು. ನಾನು ಚಹಾ ತೊಗೊಂಬರ್ತೀನಿ. ಈಗ ಪಾಲಕ್ ಸೊಪ್ಪು ಮಾಡ್ಬೇಕಂತೆ, ಮಗನಿಗೆ ಭಾಳ ಇಷ್ಟ. ಇದು ಮಾಡ್ಕೊಡ್ತೀನಿ ತಗೋ ಟಿಫಿನ್ಗೇನು. ಹಾಂ, ಹಾಂ, ಲೆಟಸ್. ನೋಡಿ, ಇದನ್ನು ಕಟ್ ಮಾಡಿಟ್ಟೇನು? ಹಾಂ, ಟೈಮ್ ಆಯ್ತೇನು? ಹಸ್ಬೆಂಡ್ ಇಲ್ಲಿ ಕುಂತಾರ್ರಿ. ಏನು ವರ್ಕ್ ಮಾಡಾಕತ್ರಿ? ಮಾಡ್ರಿ. ಮಾಡ್ಬೇಕಂತ ಮಾಡಲಿ. ಅದೇ ಪಾಲಕ್ में अंडे डाल को बना रहा देखो. ಪಾಲಕ್ ಕಿ ಭಾಜಿ, ಪಾಲಕ್ ಪಲ್ಯ, ಅದರೊಳಗೆ ಎಗ್ ಹಾಕಿ ಮಾಡ್ತೀನಿ. ಭಾಳ ಟೇಸ್ಟ್ ಆಗುತ್ತೆ. ಹಾಂ, ಅದು ಮಾಡ್ಲೇನು? ಏನು ಇದು ಮಾಡಲಿ? ಮೆಂತ್ಯ ಪಲ್ಯ ಮಾಡಲಿ? ಪಾಲಕ್. ಆಯ್ತು ತಗೋರಿ. ಹಾಂ, ಏ ಕಿಟ್ಟಿ ಕಿಟ್ಟಿ. ಹ್ಞೂ, ಚಾ ರೆಡಿ ಆಗಿದೆ ನೋಡ್ರಿ. ಚಾ ರೆಡಿ ಆಯ್ತು, ಸೋಸ್ಕೊಡ್ತೀನಿ. ಚಾ ರೆಡಿ ಆಯ್ತು. ಈಗ ಚಾ ಹಾಕ್ಕೊಡ್ತೀನಿ ಮಕ್ಕಳಿಗೆ. ಎಲ್ಲ ಚಾ ಮಕ್ಕಳಿಗೆ. ಮಕ್ಕಳಂದ್ರೆ ಚಹಾ ಕುಡಿದು ಹೋದರು. ಅವ್ರದ್ದು ಟಿಫಿನ್ ಟೈಮು 10 ಗಂಟೆಗೆ ಇರುತ್ತೆ. ಹಾಗಾಗಿ ಕಳಿಸ್ರಿ ಮಮ್ಮಿ ಅಂತ ಹೇಳಿದ್ರು. ಲೇಟ್ ಆಗುತ್ತಲ್ರಿ, ಹಾಗಾಗಿ ಬಿಸಿ ಬಿಸಿ ತಿಂದರೆ ಚಲೋ ಅಂಥೇಳಿ ನಾನು ಈಗ ಪಾಲಕ್ ಸೊಪ್ಪು ಮಾಡಬೇಕು. ಇದ್ರೊಳಗೆ ನಾನು ಮಾಡಂತ ಹೇಳ್ಯಾರ, ಮಾಡಿರಿ ಮಮ್ಮಿ ಅಂಥೇಳಿ ಅದಕ್ಕೆ ಇದು ಮಾಡಕತ್ತೀನಿ. ಇಲ್ಲಿ ಎಗ್ ಇದಾವೆ, 2 ಇದಾವೆ. 4 ಇರಬೇಕಿತ್ತು, 2 ಇದಾವೆ. ಏನು ಮಾಡಬೇಕು ಈಗ? ಇದು ಸೊಪ್ಪೊಳಗೆ ಇದು ಎಗ್ ಹಾಕಿ ಮಾಡ್ತೀವಲ್ಲ, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗುತ್ತೆ. ಹಾಗಾಗಿ ಇವತ್ತು ಇದು ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ನೋಡೋಣ್ರಿ ನಸೀಮ ಏನು ಮಾಡೈತ್ರಿ? ನಸೀಮ ನಾಷ್ಟ ರೆಡಿ ಆಯ್ತಾ? ಹಾಂ, ಮಾಡಕತ್ತೀನಿ ನೋಡ್ರಿ. ಇದು ಪಾಲಕ್ ಸೊಪ್ಪು ಇದು ಪಲ್ಯ ಮಾಡಕತ್ತೀನಿ. ಎಗ್ ಹಾಕಿ ಮಾಡೋದು ತೊಗೊಂಡು ಇದ ಮಾಡಂತ ಹೇಳೋಣ. ಅದಕ್ಕೆ ಇದು ಕಟ್ ಮಾಡಕತ್ತೀನಿ. ರೋಮನ್ ಹೇಳೋಣ, ಮತ್ತೆ ಜಾರು ತಿನ್ನಲ್ಲ ಅಂತ ಹೇಳ. ಜಾರುನ್ ತಿಂತಾಳ. ಆಕಿಗೆ ಇಷ್ಟ ಇಲ್ಲ. ಆಕಿಗೆ ಇದು ಸಬ್ಬಸ್ಗಿ ಪಲ್ಯ ಆಕಿಗೆ ಅದು ಇಷ್ಟ. ನೋಮಂಗ್ ಪಾಲಕ್ ಪಲ್ಯ ಎಗ್ ಹಾಕಿ ಮಾಡಿದ್ರೆ ಬಹಳ ಇಷ್ಟ ಆಗುತ್ತೆ. ಆತಾಗ 4 ಇದಾವೆ ಇಲ್ಲಿ ನೋಡ್ರಿ. 4 ಇದಾವೆ. ಎಷ್ಟು ಮಾಡೈತ್ರಿ ಈಗ? 4 ಹಾಕ್ತೀನಿ. ಇಷ್ಟ ಆಗುತ್ತೆ, ಅದೇನು ಜಾಸ್ತಿ ಆಗಲ್ಲ. ಅದಕ್ಕೆ ಪೂರ ಹಾಕ್ತೀನಿ. 4 ಕಟ್ಟ ಇದಾವೆ. ಇದು ಎಲ್ಲ ಮೊದಲೇ ನಾನು ನೋಡೀನಿ, ಕ್ಲೀನ್ ಮಾಡಿ ಏನಿಲ್ಲ, ಸ್ವಚ್ಛ ಇದಾವೆ. ಕಟ್ ಮಾಡೋದು ಅಷ್ಟೇ. ಇದು ತೋರಿಸ್ತೀನಿ, ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಈ ರೆಸಿಪಿ. ಭಾಳ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿರಿ. ಮಸ್ತ್ ಆಗುತ್ತೆ, ಟೇಸ್ಟ್ ಆಗುತ್ತೆ. ಮಾಡಿ ನೋಡಿರಿ ಫ್ರೆಂಡ್ಸ್ ಒಂದ್ಸಲ. ಭಾಳ ಚಲೋ ಆಗುತ್ತೆ. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ರೀ. ನಮ್ಮ ಮನೆಯಾಗಿದು ಪಾಲಕ್ ಸೊಪ್ಪಿನ ಪಲ್ಯ ಎಗ್ ಹಾಕಿ ಮಾಡಿ. ಅಂದರೆ ಎಗ್ ನೀವು ತರಬೇಕಿತ್ತು.
ಎರಡು ಅದಾವ 4 ಹಾಕ್ಬೇಕಿತ್ತು ಇದಕ್ಕೆ. ಜಾಸ್ತಿ ಇದ್ರೆ ಹಾಕೋರಿ ಫ್ರೆಂಡ್ಸ್ ನೀವು. ಕಟ್ ಮಾಡಿ ಈಗೆಲ್ಲ ಈಗ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ನೀವು. ಇದು ಉಸ್ಲಿ ಪಲ್ಯ. ಇವತ್ತು ನಾನು ಪಾಲಕ್ ಪಲ್ಯ ಶೇರ್ ಮಾಡಕತ್ತೀನಿ. ಮತ್ತು ಚಪಾತಿ ತಿಂತಾರೆ, ರೊಟ್ಟಿ ತಿಂತೀರಿ ನೀವು? ಚಪಾತಿ ಮಾಡಿ ರೊಟ್ಟಿ ಅವರು ತಿನ್ನಂಗಿಲ್ಲ ಮಕ್ಕಳು ರೊಟ್ಟಿ. ಹೌದು, ಅವ್ರಂತೂ ತಿನ್ನಂಗಿಲ್ಲ ರೊಟ್ಟಿ. ಚಪಾತಿ ತಿಂತಾರ ಅವರು. 2 ಸರಿ ಚಪಾತಿ ಒಂದ್ಸರಿ ರೊಟ್ಟಿ ಒಂದ್ಸರಿ. ನಮ್ಗಂತೂ ರೊಟ್ಟಿ ಇಷ್ಟ. ನಿನ್ನೆ ನೀವು ಉಸ್ಲಿ ಪಲ್ಯ ಮಾಡಿದ್ರಲ್ಲ, ಅವರು ಒಬ್ರು ಕಾಮೆಂಟ್ ಮಾಡಿದ್ರು ನೋಡ್ರಿಲ್ಲ. ಉಸ್ಲಿ ಪಲ್ಯಗೆ ನೀವು ಇದು ಹಸಿಮೆಣಸಿನ್ಕಾಯಿ ನಾನು ನಿಮ್ಗೆ ಹೇಳ್ದೆ ಟೈಮ್ ಇಲ್ಲ ಇದು ಮಾಡಿ ಹಾಕಂತ. ನಾವು ಮಿಕ್ಸಿಗೆ ಹಾಕಿ ಮಾಡ್ತೀವಿ. ಅದೇ ಟೈಮ್ ಇಲ್ಲ, ಸುಮ್ ಮಾಡ್ಬಿಡ್ರಿ ಹಿಂಗೆ ಕಟ್ ಮಾಡಿ ಹಾಕ್ರಿ ಅಂತ ಅಂದ್ರು ಇವರು. ಥ್ಯಾಂಕ್ಸ್ ರೀ ನಿಮ್ಗೆ ಹೇಳಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಹಿಂಗೆ ಮಾಡೋಣ ನಾವು, ಹೌದಿಲ್ಲ? ನೆಕ್ಸ್ಟ್ ಟೈಮ್ ಆಗುತ್ತೆ ಹೇಳಿ ಸರ್. ನೆಕ್ಸ್ಟ್ ಟೈಮ್ ಮಾಡ್ತೀನಲ್ರಿ, ಆಮೇಲೆ ಮಿಕ್ಸಿಗೆ ಹಾಕಿ ಅದು ಹಸಿಮೆಣಸಿನಕಾಯಿ ಮಿಕ್ಸಿಗೆ ಹಾಕಿ ಮಾಡ್ಬೇಕು. ಭಾಳ ಟೇಸ್ಟ್ ಆಗುತ್ತೆ. ಅಂದ್ರೆ ನಾವು ಪೇಸ್ಟ್ ಇರ್ತಿತ್ತಲ್ಲ ಮನ್ಯಾಗ, ಅವಾಗ ಹಾಕ್ತಿದ್ವಿ. ಈಗ ಇಲ್ಲ ಅಂತ ಹೇಳಿ ನಾವು ಈ ಥರ ನಾವು ಮಾಡೀವಿ. ನೆಕ್ಸ್ಟ್ ಟೈಮ್ ಈ ಥರ ಮಾಡೋಣ, ಹೌದಿಲ್ರಿ? ಕಟ್ ಮಾಡೀನಿ. ಇದು 3-4 ನೀರಲ್ಲಿ ನಾನು ತೊಳ್ಕೊಂಡೀನಿ ಇದು ಪಲ್ಯ. ಈಗ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟೀನಿ. ಆಯಿಲ್ ಹಾಕೀನಿ 1-2 ಚಮಚದಷ್ಟು. ಈಗ ನಾವು ಫಸ್ಟ್ ಈರುಳ್ಳಿ ಹಾಕೋಣ. ಯಾಕಂದರೆ ನಿನ್ನೆ ಪ್ರಾಪರ್ ನೀವು ತೋರಿಸಂಗಿಲ್ಲ, ತೋರಿಸ್ರಿ ಕ್ಲೀನಾಗಿ ಅಂತ ಹೇಳಕತ್ತಾರ. ನಾನು ಹಾಗಾಗಿ ಈಗ ಇವತ್ತು ಫುಲ್ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ನಾನು ಪಾಲಕ್ ಸೊಪ್ಪು. ನೋಡಿರಿ ನೀವು. ಸ್ವಲ್ಪ ಕೈ ಆಡಿಸ್ಬೇಕು, ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದು ಫ್ರೈ ಮಾಡ್ಕೋಬೇಕು ನಾವು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಟ್ಟಿದ್ದೆ. ಈಗ ಒಂದಿಷ್ಟೇ ಸಾಕು, ಜಾಸ್ತಿ ಏನು ಬೇಡ. ಟೇಸ್ಟ್ ಚಲೋ ಬರುತ್ತಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು. ಈ ಥರ ನೀರೆಲ್ಲ ತೆಗಿಬೇಕು. ಇಷ್ಟಾದರೆ ಸಾಕು ಉಳ್ಳಾಗಡ್ಡಿ. ಈಗ ಇದು ಹಾಕಕತ್ತೀನಿ ಸ್ವಲ್ಪ. ಖಾರ ಪುಡಿ ಜರ ದಾಲಿ. ಇವರೇ ಮಾಡಕತ್ತಾರ, ಸ್ವಲ್ಪ ಹೆಲ್ಪ್ ಮಾಡಕ್ ಬಂದಿನ ಅಷ್ಟೇ ನಾನು. ಈಗೆಲ್ಲ ಹಾಕಿ ನಾನು ನೀಗ ಏನಾಗತ್ರಿ ಅರಿಶಿನ ಏನು ಕ್ರೆಡಿಟ್ ಕೊಡೋದು ಅವ್ರಿಗೆ ಕೊಡ್ರಿ, ಅವ್ರಿಗೆ ಹೇಳ್ದಂಗ ಹಾಕ್ಲಾಕತ್ತೀನಿ. ಇದು ನಂದು ರೆಸಿಪಿ ರೀ. ಇದು ಹಸ್ಬೆಂಡ್ ಮಾಡಿದ್ದೆ ನಿನ್ನೆ ಉಸ್ಲಿ ಪಲ್ಯ. ಇವತ್ತು ನಂದು ಇದು ನಾನು ಮಾಡಕತ್ತಿದ್ದೆ. ಮತ್ತು ಪಾಪ ಇವ್ರು ಬಂದು ಹೆಲ್ಪ್ ಮಾಡ್ತೀನಿ ಅಂದರು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಗ್ಲಾಸ್ ಬಾಟಲ್ನೊಳಗೆ ಹಾಕ್ತೀನಿ. ನೀವು ನೋಡ್ರಿ, ಮನೆಯಲ್ಲಿ ಹೆಣ್ಮಕ್ಳು ಒಬ್ಬರೇ ಮಾಡ್ತಿರ್ತಾರ. ಯಾವಾಗಾದ್ರೂ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಿರ್ಬೇಕು ಅವ್ರಿಗೆ. ಹೌದಂತಾರೆ ಇಲ್ಲ ಅಂತಾರೆ, ನಮ್ಮ ಸಿಸ್ಟರ್ಸ್ಗಳಿಗೆ ಕೇಳ್ತಾ ಇದ್ದೀನಿ. ಹೌದ್ರಿ, ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಈ ಥರ ಸ್ವಲ್ಪ ಒಂದು 5 ನಿಮಿಷ ಟೈಮ್ ಕೊಡ್ಬೇಕು ನಮ್ಗೆ. ಎಲ್ಲ ಹೇಳ್ತಾರ ನಾಚುದೇನದ ನಮ್ಮ ಮನಿ, ನಮ್ ಕೆಲ್ಸ, ಸ್ವಲ್ಪ ಹೆಂಡತಿಗೆ ಅವ್ರು ಹೆಲ್ಪ್ ಮಾಡಿದ್ರೆ ಅವ್ರು ಎಲ್ಲಾ ಕೆಲ್ಸದಾಗ ನಿಮ್ ಹೆಲ್ಪ್ ಮಾಡ್ತಿರ್ತಾರ. ಹೌದ್ ಬಿಡ್ರಿ, ನಿಮ್ ಹೆಲ್ಪ್ ಮಾಡ್ತಿರ್ತಾರ. ನಾವು ಸ್ವಲ್ಪ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಏನು ಆಗಲ್ಲ. ಅದ್ರ ನಾಚ್ಕೊಳ್ಳೋದು ಏನದ. ಅದ ನೀವು ನನ್ಗೆ ಹೆಲ್ಪ್ ಮಾಡ್ತೀರ, ನಂಗೆ ಭಾಳ ಖುಷಿ ಆಗುತ್ತಾ. ಪ್ರತಿ ಸಲ ನೋಡ್ರಿ ಫ್ರೆಂಡ್ಸ್, ಅವ್ರು ಏನಾದ್ರು ಮಾಡ್ತಿರ್ತಾರ ಅಂದ್ಮೇಲೆ ಸ್ವಲ್ಪ ಏನಾದ್ರು ಉಳ್ಳಾಗಡ್ಡಿ ಕೊಯ್ಯೋದು, ಟಮಾಟಿಯನ್ನು ಹೆರಿಸ್ಕೊಡೋದು ಅದೆಲ್ಲ ಮಾಡ್ತಿರ್ತೀನಿ. ಆದ್ರೆ ನನ್ ಕನ್ನಡ ಸ್ವಲ್ಪ ಸರಿಯಾಗಿಲ್ಲ, ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬೇಕು. ಹೌದ್ರಿ ಫ್ರೆಂಡ್ಸ್, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಯಾರ. ಜಲ್ದಿ ಮಾಡಿ ಟಿಫಿನ್ ಕಳಿಸ್ಬೇಕು ಮಕ್ಕಳಿಗೆ, ಟೈಮ್ ಆಗುತ್ತೆ. ಇಲ್ಲಾಂದ್ರೆ ನೀವು ಚಪಾತಿ ಮಾಡ್ಕೊಂಡು ನಿನ್ನೆ ಭಾಳ ಜನ ಕಾಮೆಂಟ್ ಮಾಡಿದ್ರು, ಭಾಳ ನೀವು ಶೇಕ್ ಮಾಡಕತ್ತೀರಿ ಮೊಬೈಲ್ ಅಂತ ಹೇಳಿ. ಥ್ಯಾಂಕ್ಸ್ ರೀ ಫ್ರೆಂಡ್ಸ್, ನಿಮಗೆ ಹೇಳಿದ್ದಕ್ಕೆ ನಮಗೂ ಖುಷಿ ಆಯಿತು. ಈಗಲಿಂದ ನಾವು ಹುಷಾರ್ಲಿಂದ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಮಾಡ್ತೀನಿ ನಾನು. ರೆಡಿ ಆಗೈತೆ. ಇನ್ನೂ ಸ್ವಲ್ಪ ಒಂದು 5 ನಿಮಿಷ ಕುಕ್ ಆಗಬೇಕು. ಯಾಕಂದರೆ ಉಪ್ಪು ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ನೀರು ಈ ಥರ ಬರುತ್ತೆ. ಈಗ ನೀರೆಲ್ಲ ಹೋಗ್ಬೇಕಂದ್ರೆ ಒಂದು 5 ನಿಮಿಷ ಇದು ಮಾಡ್ಬೇಕ್ರಿ, ಕುಕ್ ಆಗ್ಬೇಕು 5 ನಿಮಿಷ. ಹೌದಿಲ್ಲ? ಬಹಳ ಮಂದಿ ಕೇಳಿದಾರ ಫ್ರೆಂಡ್ಸ್, ನೀವು ಹಿಂದಿಯಲ್ಲಿ ಉರ್ದುಯಲ್ಲಿ ಯಾಕೆ ಮಾಡಲ್ಲ ವ್ಲಾಗ್ ಅಂತ ಹೇಳಿ. ಯಾಕಂದ್ರೆ ಕನ್ನಡದಲ್ಲಿ ನಮ್ಗೆ
ಇದು ಆಗ್ಯದ ಫಸ್ಟ್ ಚಾನಲ್ ನಮ್ ಕನ್ನಡ ಮಾಡಿದ್ವಿ. ಹೌದು. ಇದೇ ತರ ನಾವೇನ್ ಮನೆಯಲ್ಲಿ ಎಲ್ಲ ಉರ್ದು ಹಿಂದಿನೇ ಮಾತಾಡೋದು, ಕನ್ನಡಕ್ಕಿಂತ ಹಿಂದಿನೇ ಜಾಸ್ತಿ ನಮ್ದು ಲ್ಯಾಂಗ್ವೇಜ್ ಕ್ಲಿಯರ್ ಹೋಗುತ್ತಾ. ಕನ್ನಡ ಮಾಡಿದ್ರ ಸ್ವಲ್ಪ ಜಾಸ್ತಿ ಇದು ಮಾಡ್ತಾರ ಅಂತ ಹೇಳಿ ನಾವು ಕನ್ನಡ ಮಾಡ್ತಾ ಇದೀವಿ. ಮತ್ ನೆಕ್ಸ್ಟ್ ಚಾನಲ್ ಕೂಡ ನಾವು ನಮ್ಗ ಕನ್ನಡ ಮಾತಾಡಕ್ ಬಹಳ ಇಷ್ಟ ಆಗುತ್ತ. ಕನ್ನಡ ಮಾತಾಡೋಕೆ ಇಷ್ಟ ಆಗುತ್ತೆ. ನಾನು ಆದ್ರೆ ಸರಿಯಾಗಿ ಬರಲ್ಲ, ಅಂದ್ರೆ ನಾವು ಟ್ರೈ ಮಾಡಕತ್ತೀವಿ ನಿಮ್ಗೋಸ್ಕರ ಟ್ರೈ ಮಾಡಕತ್ತೀವಿ. ನೀವು ಕಮೆಂಟ್ ಮಾಡಿದಕ್ಕೆ ಹಿಂದಿಯಲ್ಲಿ ಮಾಡ್ರಿ ಬ್ಲಾಗ್ ಅಂತ ಹೇಳಿ, ಅದು ಅವಶ್ಯ ಇದಕ್ಕೆ ಸಪೋರ್ಟ್ ಮಾಡ್ರಿ. ಝಾರಾ ರೆಸಿಪಿ ವ್ಲಾಗ್ಸ್ಗೆ ಸಪೋರ್ಟ್ ಮಾಡ್ರಿ. ನಿಮ್ ಸಪೋರ್ಟ್ ಇದ್ರೆ ಮುಂದೆ ಬರಕ್ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ನಾವು ಕೇಳ್ಕೊಳಕತ್ತೀವಿ. ನಾವು ಕೇಳೋದು ನಿಮ್ಗೆ ಕೇಳ್ಕೊಳೋದು ಇಷ್ಟೇ, ಸಪೋರ್ಟ್ ಮಾಡಿದ್ರೆ ನಮ್ಗೆ ಮುಂದೆ ಬರಕ್ ಸಾಧ್ಯ ಆಗುತ್ತೆ. ನಮ್ಗೆ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ ರೀ, ಹೆಲ್ಪ್ ಆಗುತ್ತಾ. ಹಂಗಾಗಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್. ನಾವು ಸಪೋರ್ಟ್ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತಾ. ಒಳ್ಳೆ ಒಳ್ಳೆ ರೆಸಿಪಿ ಶೇರ್ ಮಾಡ್ತೀವಿ. ರಿಲೇಷನ್ ಅಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೂ ಶೇರ್ ಮಾಡ್ರಿ, ಅವ್ರಿಗೂ ಹೇಳ್ರಿ ಪ್ಲೀಸ್. ದಯವಿಟ್ಟು ಹೇಳಾಕತ್ತೀನಿ, ಎಲ್ಲರಿಗೂ ತಿಳಿಸ್ರಿ ನಮ್ ಚಾನಲ್ ಇದೆ ಅಂತ ಹೇಳಿ. ನಿಮ್ಗೆ ಒಳ್ಳೆ ಒಳ್ಳೆ ರೆಸಿಪಿ, ನಿಮ್ಗೆ ಒಳ್ಳೆ ಒಳ್ಳೆ ರೆಸಿಪಿಗಳು ಶೇರ್ ಮಾಡ್ತೀವಿ. ಅದು ನೋಡಿ ನಮ್ದು ಏನಾರ ತಪ್ಪಿದ್ರೆ ಹೇಳ್ರಿ. ನಾವು ಚಲೋ ಮಾಡ್ತಿದ್ರೆ ನೀವು ನೋಡಿ ಕಲೀರಿ. ಹೌದು. ಮತ್ತೆ ನಿನ್ನೆ ಚಿಕನ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ರಿ ಅಕ್ಕ ಅಂತ ಹೇಳಿದ್ರಿ. ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ. ಮಾಡೋಣ ಚಿಕನ್ ಬಿರಿಯಾನಿ. ಅದು ಶೇರ್ ಮಾಡೋಣ, ಮಾಡ್ತೀರಿ ಫ್ರೆಂಡ್ಸ್. ನಾವು ಚಿಕನ್ ಬಿರಿಯಾನಿ ಯಾವ್ಯಾವ ನಾವು ನಮ್ಮ ಸ್ಟೈಲ್ ಒಳಗೆ ಯಾವ್ಯಾವ ರೆಸಿಪಿ ಮಾಡ್ತೀವಲ್ಲ ಎಲ್ಲ ಶೇರ್ ಮಾಡ್ತೀವಿ ಇನ್ಶಾಲ್ಲ. ಹೀಗೆ ಸಪೋರ್ಟ್ ಇದ್ರೆ ನಾವು ಎಲ್ಲ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿರಿ ಪ್ಲೀಸ್. ಆಯ್ತು ನೋಡ್ರಿ, ಇದು ನೀರೆಲ್ಲ ಹೋಗಿದೆ, ಏನೋ ಒಂದು ಸ್ವಲ್ಪ ಐತೆ ನೀರು ನೋಡ್ರಿ. ಈ ಥರ ಟ್ರೈ ಮಾಡಿರಿ ರೆಸಿಪಿ. ಬಸ್ ಹೇಗೆ ಹಾಕಾಗತ್ತಿ ನೋಡಿ ಫ್ರೆಂಡ್ಸ್. ಈಗ ಆಗೈತಿದು, ನೀರೆಲ್ಲ ಹೋಗಿದೆ. ಈಗ ಮಿಕ್ಸ್ ಮಾಡಬೇಡ್ರಿ, ಒಂದು ನಿಮಿಷ ಬಿಡಬೇಕಿದು ಅಷ್ಟೇ. ಈಗ ಚಪಾತಿ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ ಅದು ಆಮೇಲೆ ಇದು ಮಿಕ್ಸ್ ಮಾಡಬೇಕು, ಕುಕ್ ಆಗಲಿ ಒಂದು 2 ನಿಮಿಷ. ಈಗ ಚಪಾತಿ ಮಾಡ್ತೀನಿ ರೀ. ಮುಂಜಾನೆ ಒಟ್ಟ ಟೈಮ್ ಇರಂಗಿಲ್ಲ, ಮಕ್ಕಳಿಗೆ ಟಿಫಿನ್ ಕಟ್ಟೋದು ಅದು ಇರ್ತಿತ್ತಲ್ಲ. ಮಕ್ಕಳು ಹಂಗೆ ಹೋಗಿರ್ತಾರ, ಚಹಾ ಬಿಸ್ಕಿಟ್ ಇಲ್ಲಾಂದ್ರೆ ಬಟ್ರ್ ಅದು ತಿಂತಾರ. ಟಿಫಿನ್ ಟೈಮ್ ಫ್ಲವರ್ ಚಪಾತಿ ಮಾಡಿದ್ದೆ. ಇವತ್ತು ನಾನು ಸ್ಕ್ವೇರ್ ಮಾಡಕತ್ತೀನಿ. ಇದು ಸ್ಕ್ವೇರ್ ಚಪಾತಿ ಅಂದರೆ ಭಾಳ ಇಷ್ಟ ಮಕ್ಕಳಿಗೆ. ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ರೀ ಇದು ಸ್ಕ್ವೇರ್ ಚಪಾತಿ. ಹಾಗಾಗಿ ಇವತ್ತು, ನಿನ್ನೆ ನಾನು ಫ್ಲವರ್ ಚಪಾತಿ ಮಾಡಿದ್ದೆ, ಇವತ್ತು ಸ್ಕ್ವೇರ್ ಟೈಪ್ ಲೇಯರ್ ಬರ್ತಾವಲ್ಲ ಮಕ್ಕಳಿಗೆ, ಅದಕ್ಕೆ ಇಷ್ಟ ಆಗುತ್ತಿದ್ದು. ಹಾಗಾಗಿ ಇದೇ ಮಾಡಕತ್ತೀನಿ ನಾನು. ಈ ಥರ ಮಾಡಿದರೆ ಸಾಫ್ಟಾಗಿ ಮಸ್ತ್ ಆಗ್ತಾವ. ಲೇಯರ್ ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಫ್ರೆಂಡ್ಸ್, ಈ ಥರ ಪದ್ರ ಬರ್ತಾವ್ರಿ ಚಪಾತಿ. ಈಗ ಇದು ಹಾಕತ್ತಿದ್ದು ನೋಡಿ, ಮಿಕ್ಸ್ ಮಾಡಬೇಕು. ಸಾಫ್ಟಾಗಿ ಆಗಿದಲ್ಲ ಚಪಾತಿ. ಸಾಫ್ಟಾಗಿ ಆಗ್ತಾವೆ, ಭಾಳ ಟೇಸ್ಟ್ ಆಗ್ತಾವೆ. ನೋಡ್ರಿ ಫ್ರೆಂಡ್ಸ್, ಎಗ್ ಇದು ಆಗಿದಾವ. ಈಗ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಆಗಿತ್ತು ನೋಡ್ರಿ ಫ್ರೆಂಡ್ಸ್, ಇದು ಮಿಕ್ಸ್ ಮಾಡಕತ್ತಾರ. ಈಗ ಚಪಾತಿ ರೆಡಿ ಆಗತ್ತಾವ. ಸ್ಕ್ವೇರ್ ಚಪಾತಿ ಮಾಡಿದ್ದು ನಾನು. ಇವರು ಹೆಲ್ಪ್ ಮಾಡ್ತಾರೆ, ಜಲ್ದಿ ಆಗುತ್ತಾ ಟಿಫಿನ್ ಅಂಥೇಳಿ. ಮತ್ತು ಇವ್ರಿಗೂ ಹೋಗೋದಿರ್ತೈತಿ, ಇವರು ಟಿಫಿನ್ ತೊಗೊಂಡು ಹೋಗ್ತಾರೆ. ಹಾಗಾಗಿ ಹಂಗೂ ಹೆಲ್ಪ್ ಆಗುತ್ತಾ, ಜಲ್ದಿ ಆಗುತ್ತಾ. ಮಕ್ಳಿಗೂ ಟಿಫಿನ್ ಕೊಡಬೇಕಲ್ಲ, ಇವ್ರಿಗೂ ಡಬ್ಬಿ ಕಟ್ಟಬೇಕು. ಆಯ್ತೇನು ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಮಿಕ್ಸ್ ಆಗಿದೆ ಎಲ್ಲ. ಇದು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇದು ಈ ಥರ ನಾವು ಪಾಲಕ್ ಪಲ್ಯ ಮಾಡ್ತೀವಿ. ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಭಾಳ ಈಸಿಯಾಗಿ ನಾನು ತೋರಿಸಿದ್ದೀನಿ ನಿಮಗೆ. ಫುಲ್ ರೆಸಿಪಿ ಶೇರ್ ಮಾಡಿ ಅಂತ ಅದಕ್ಕೆ ನಾನು ಶೇರ್ ಮಾಡೀನಿ. ಇಲ್ಲಿ ಚಪಾತಿ ಮಾಡೀನಿ. ಇನ್ನೂ ಒಂದು 2 ಚಪಾತಿ ಮಾಡಿ ಮಕ್ಕಳಿಗೆ ಕೊಡ್ತೀನಿ, ಹಸ್ಬೆಂಡ್ಗೆ ಮಕ್ಕಳಿಗೆ. ಮುಚ್ಚಿಬಿಡ್ರಿ. ಆಯ್ತು ನೋಡಿರಿ ಫ್ರೆಂಡ್ಸ್, ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಪಾಲಕ್ ಸೊಪ್ಪಿನ ಪಲ್ಯ ಎಗ್ ಹಾಕಿ ಮಾಡಿದ್ದು ಮುಗೀತು. ನಾನು ಈಗ ಹೋಗಿ ಹೊರಗೆ ಕೊಡ್ತೀನಿ. ಚಪಾತಿ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ. ಟಿಫಿನ್ ರೆಡಿ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಮಕ್ಕಳಿಗೆ ಹೋಗಿ ಕೊಟ್ಟು ಬರ್ತಾರೆ ಹಸ್ಬೆಂಡ್. ರೆಡಿ ಆಯ್ತು ನೋಡ್ರಿ. ಕೊಟ್ಟು ಬರ್ರಿ
ಬಂದು ನೀವು ನಾಷ್ಟ ಮಾಡಿ ನೀವು ತೊಗೊಂಡು ಹೋಗಂತ್ರಿ. ನಿಮ್ಗೆ ಡಬ್ಬಿ ರೆಡಿ ಮಾಡ್ತೀನಿ. ಏನು ಟೋಪಿ ಅಲ್ಲೇ ಐತಲ್ಲ ಇದು ಮಂದೇನಿದು. ಟಿಫಿನಿಗೆಲ್ಲ ರೆಡಿ ಮಾಡಿರಿ ಫ್ರೆಂಡ್ಸ್. ಈಗ ಟಿಫಿನ್ ಹೋಗಿ ಕೊಟ್ಟು ಬರ್ತಾರೆ. ಕೊಟ್ಟು ಬಂದೆ. ನಾನು ಹಸ್ಬೆಂಡ್ ನಾಷ್ಟ ಮಾಡ್ತೀವಿ. ಮಾಡಿ ಅವರು ಡಬ್ಬಿ ತೊಗೊಂಡು ಅವ್ರು ಹೋಗ್ತಾರೆ ಕೆಲ್ಸಕ್ಕೆ. ನಮ್ಮದು ಈಗೆಲ್ಲ ಕ್ಲೀನ್ ಮಾಡಬೇಕು ಮನೆ. ಹೋಗಿ ಬರ್ರಿ ಜಲ್ದಿ. ಒಂದು 5 ನಿಮಿಷ ಲೇಟ್ ಆಗಿತ್ತಲ್ಲ ಇವತ್ತು. 5 ನಿಮಿಷ 5 ನಿಮಿಷದಾಗ ಇದು ಮಾಡ್ತಾರೆ ಅವರು. ಏನು ಲಂಚಿಗೆ ಬಿಡ್ತಾರೆ. 5 ನಿಮಿಷದಾಗ ಬಿಡ್ತಾರೆ. ಟೈಮ್ ಆಗಿಬಿಟ್ಟಿತ್ತು. ಇಲ್ಲಾಂದರೆ ನಾವು 10 ನಿಮಿಷ ಮೊದಲೇ ಕೊಡ್ತಿದ್ವಿ. ಇವತ್ತು ಲೇಟ್ ಆಗಿತ್ತು. ಇರಲಿ ಏನೋ 5 ನಿಮಿಷ ಆಯಿತು. ಬಟ್ಟೆ ನೋಡ್ರಿ ನಿನ್ನೆ ವಾಶ್ ಮಾಡಾಕಿದ್ದೆ. ಎಲ್ಲ ತಕ್ಕೋಬೇಕು. ಈ ಥರ ಕ್ಲೈಮೇಟ್ ಇದೆ ಇವತ್ತು. ಭಾಳ ಬಿಸಿಲಿದೆ. ಚಲೋ ಐತಿ ಇವತ್ತು. ಈಗೆಲ್ಲ ಬಟ್ಟೆ ನಿನ್ನೆ ಒಗ್ದಿದ್ದು ಹಾಕಿದ್ದು ಇದು ಒಳಗಿಡ್ತೀನಿ. ತೆಗ್ದಿನೆಲ್ಲ. ಹಸ್ಬೆಂಡ್ ಹೊಂಟಾರ ನೋಡ್ರಿ. ನನ್ನ ಕೆಲಸ ಸ್ಟಾರ್ಟಿಂಗ್ ಅವ್ರು ಅಡುಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಡುಗೆ ಮಾಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಈ ಥರ ಹಸ್ಬೆಂಡ್ ಹೆಲ್ಪ್ ಮಾಡಿದರೆ ನನಗೆ ನಾಷ್ಟದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ರೀ ಮಾಡೋಕೆ ಅವರು. ಬಿಸಿ ಬಿಸಿ ಚಪಾತಿ ಹೆಂಗಾಗಿತ್ತು ಪಲ್ಯ? ಚಲೋ ಆಗೈತೆ ನೋಡಿರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿರಿ ಈ ಥರ ಚಪಾತಿ ಪಾಲಕ್ ಎಗ್ ಹಾಕಿ ಮಾಡಿದ್ದು ಪಲ್ಯ. ನೀವು ಮಾಡಿ ಮತ್ತೆ? ಮಾಡ್ತೀನಿ. ನಿಜ ಟೇಸ್ಟ್ ಆಗಿತ್ತಿಲ್ಲ ಫ್ರೆಂಡ್ಸ್. ಕೇಳ್ರಿ ಮತ್ತೆ ಅವರು ಟ್ರೈ ಮಾಡಲಿ. ಹಾಂ ಮಸ್ತ್ ಆಗಿತ್ತಲ್ಲ. ಮಕ್ಕಳಿಗೆ ಇಷ್ಟ ನೋಡ್ರಿ ಪಲ್ಯ. ನಾನು ನನ್ನ ಕೆಲಸ ಆಯ್ತು. ನೀವು ಸ್ವಲ್ಪ ಊಟ ಮಾಡಿರಿ. ಹಾಂ ಥ್ಯಾಂಕ್ ಯು. ಇವ್ರ ಜೊತೆ ಮಾಡಂತ ಹೇಳಕತ್ತಾರೆ. ಸ್ವಲ್ಪ ಆಮೇಲೆ ಮಾಡ್ತೀನಿ. ನನ್ನ ಕೆಲಸ ಐತೆ. ಮಸ್ತಾಗಿತ್ತು ನೋಡ್ರಿ. ಟೇಸ್ಟ್ ಆಗೈತೆ. ಈಗ ಹಸ್ಬೆಂಡ್ ಮಾಡಿ ಇಷ್ಟಿಟ್ಟಾರ. ಈಗ ನಾನು ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್. ನನಗೆ ಮಾಡಂತ ಹೇಳಿದ್ರು ಅವರು. ಈಗ ನನ್ನ ಕೆಲಸ ಎಲ್ಲ ಆಯಿತು. ಈಗ ನಾನು ನಾಷ್ಟಕ್ಕೆ ಕುಂತೀನಿ ನೋಡಿರಿ ಮಾಡೋಕೆ. ಬರ್ರಿ ಫ್ರೆಂಡ್ಸ್ ನೀವು. ಭಾಳ ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ಆಗೈತೆ. ನೀವು ಕುಂತಾರ ಸೂಪರ್ ಆಗಿದ್ರೆ ಟ್ರೈ. ಮುಖ ಭಾಳ ಗಲೀಜಾಗಿಬಿಟ್ಟಿತ್ತು. ಇದು ಶ್ಯಾಂಪು ಹಾಕಿ ವಾಶ್ ಮಾಡಿದರೆ ಸ್ವಚ್ಛ ಆಗುತ್ತಾ. ಯಾವುದ್ರ ನಾವು ಇದು ಲಿಕ್ವಿಡ್ ಅದು ಹಾಕಿದರೆ ಕಲರ್ ಚೇಂಜ್ ಆಗುತ್ತೆ ಬುರ್ಕದು. ಹಾಗಾಗಿ ಒಂದು 5 ನಿಮಿಷ ಬಿಟ್ಟು ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕ್ತೀವಿ. ಭಾಳ ಬಿಸಿಲೈತೆ ನೋಡ್ರಿ ಇವತ್ತು. ಬಾಂಡೆ ಎಲ್ಲ ತಿಕ್ಕಿ ನೀರಿಟ್ಟಿನಿ. ಒಳಗೆ ತೊಗೊಂಡು ಹೋಗ್ಬೇಕು. ಆಮೇಲೆ ಬಂದು ಒಗ್ದು ಹಾಕ್ತೀನಿ. ಇದು ಮ್ಯಾಲೆ ಹೋಗಿ ಹಾಕಿ ಬರ್ತೀನಿ ರೀ. ಇದು ಒಗ್ತೀನಿ ಬುರ್ಕ. ಮನಿ ಪ್ಲ್ಯಾಂಟ್ ನೋಡ್ರಿ ನೀರು ಹಾಕಬೇಕು. ಬೆಡ್ಶೀಟ್ ಹೋಗ್ದು ಹಾಕಿದ್ದೆ ನಿನ್ನೆ. ತಕ್ಕೋಬೇಕು. ಬಟ್ಟೆ ಹಾಕಿ ತಕ್ಕೊತೀನಿ. ಬಿಸಿಲು ಭಾಳ ಸಿಕ್ಕಾಪಟ್ಟೆ ಐತಿ. ಈಗ ಬಟ್ಟೆ ಎಲ್ಲ ಇದು ತೊಗೊಂಬಂದೀನಿ. ಹಾಕಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲ ಹಾಕಿನ ಬುರ್ಕ 2 ಬುರ್ಕ ಇದ್ದವು. ಮತ್ತು ಜಾರು ಮೇಡಮ್ದು ಒಂದಿತ್ತು. ಆಕಿ ಮಕ್ತಾಗ ಹೋಗ್ತಾಳಲ್ರಿ ಆಕಿಂದು ಒಂದಿತ್ತು. ಕ್ಲಿಪ್ ಹಾಕಿದರೆ ಗಾಳಿಗೆ ಹಾರಂಗಿಲ್ಲ. ಈ ಥರ ಒಗ್ದು ಹಾಕಿ ನೋಡ್ರಿ. ಎಲ್ಲ ಬುರ್ಕ ಇವತ್ತು. ಇದು ಒಂದು ವೇಲ್ ಬಂದಿತ್ತು. ಅದನ್ನು ಕ್ಲೀನ್ ಮಾಡಿ ಹಾಕಿಬಿಟ್ಟೆ. ಬಿಸಿಲಂತ್ರ ಸಿಕ್ಕಾಪಟ್ಟೈತ್ರಿ ಇವತ್ತು. ಭಾಳ ಬಿಸಿಲೈತ್ರಿ. ಕಬ್ಬಿನ ಹಾಲು ಬಂದಿತ್ತು ನೋಡ್ರಿ. ಭಾಳ ಚಲೋ ಇರ್ತದೆ. ಮಕ್ಕಳಿದ್ರೆ ತೊಗೊಂಬರ್ತಿದ್ರು. ನಾನೇನು ಹೋಗಲ್ರಿ. ಕೆಲಸ ಇದೆ ಭಾಳ. ಹಾಗಾಗಿ ಹಸ್ಬೆಂಡ್ ಹೋದ್ರು ನಾಷ್ಟ ಮಾಡಿ. ಬಟ್ಟೆ ಎಲ್ಲ ತಕ್ಕೋಬೇಕು.
ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೀನಿ, ಕಸ ಬಳೆ ಆಗತ್ತೀನಿ, ಪರ್ಸಿನ ಒರೆಸ್ಕೊಂಬರ್ಬೇಕು. ಎಷ್ಟು ಕಸ ಆಗ್ಬಿಟ್ಟು ನೋಡ್ರಿ. ಸ್ಲೀಪರ್ ನಂದು ಒಳಗೆ ಹೋಗ್ಬಿಟ್ಟ. ಡಸ್ಟ್ಬಿನ್ನಾಗ ಹಾಕಲ್ರಿ ಮಕ್ಕಳು, ಎಲ್ಲಿ ಬೇಕಲ್ಲಿ ಹಾಕ್ಬಿಡ್ತಾರ ಕಸ. ನೋಡ್ರಿ ಇಲ್ಲಿ ಹೆಂಗಿತ್ತು. ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ, ಎಲ್ಲ ಕ್ಲೀನ್ ಮಾಡೀನಿ, ಬಂಡಿ ಎಲ್ಲ ಒರೆಸೀನಿ.